ವೀರಭದ್ರೇಶ್ವರ ಸ್ವಾಮಿ ಹಾಗೆ ಅಕ್ಕಪಕ್ಕದ ಗ್ರಾಮಸ್ಥರ ಮಳಿಗೆಯನ್ನು ಅವರಿಗೆ ಸ್ಮರಣೆ ಮಾಡಿಕೊಳ್ತಾ ಈ ಒಂದು ಕ್ಷೇತ್ರದಲ್ಲಿ ಒಂದಿನ ಹಲವಾರು ವರ್ಷಗಳಿಗೆ ದಟ್ಟ ಅರಣ್ಯ ಇದ್ದಂಥ ಕಾಲದಲ್ಲಿ ಪವಾಡ ಪುರುಷರಾದಂಥ ಶ್ರೀ ಕೆಂಡಗಣ್ಣ ಸ್ವಾಮಿಯವರು ಇಲ್ಲಿ ಬಂದು ಐಕ್ಯ ಆಗ್ತಾರೆ. ಇದಾದ ನಂತರ ಭಕ್ತಾದಿಗಳು ಕರಿಮುದ್ರೆಯಲ್ಲಿ ಕುಟುವಾಡಿ ಕೆಂಡಗಣಪುರ ಬಸವನಹಳ್ಳಿ ಅಕ್ಕಪಕ್ಕದ ಗ್ರಾಮಸ್ಥರುಗಳು ಎಲ್ಲರೂ ಸೇರಿ ಸ್ವಾಮಿಯ ಒಂದು ಗದ್ದಿಗೆಗೆ ಜಾತ್ರೆ ಮಹೋತ್ಸವವನ್ನು ಪ್ರಾರಂಭ ಆಗುತ್ತೆ. ಹೀಗೆ ಹಲವಾರು ವರ್ಷಗಳಿಂದ ಗ್ರಾಮಸ್ಥರ ಮೂಲಕ ಈ ಒಂದು ಜಾತ್ರೆ ಭಕ್ತಾದಿ ಮೂಲಕ ನಡೆಯುವಂಥದ್ದು ಈಗ ಮುಂದುವರ್ಕ ಬಂದಿದೆ. ಇದೇ ರೀತಿ ಈ ಒಂದು ಕ್ಷೇತ್ರದಲ್ಲಿ ಹಲವಾರು ಭಕ್ತಾದಿಗಳು ದಾನಿಗಳು ಭಗವಂತ ಪವಾಡ ಪುರುಷ ಅವರಿಗೆಲ್ಲ ಹಾರೈಸಿ ಒಳ್ಳೊಳ್ಳೆಯ ಅಭಿವೃದ್ಧಿ ಬಗ್ಗೆ ಅವರು ಆಶೀರ್ವಾದವನ್ನು ಮಾಡಿದ್ದಾರೆ. ಅದರಿಂದ ಭಕ್ತಾದಿಗಳು ಆ ಗಣಗಣೇಶ್ವರನನ್ನು ಸದಾಕಾಲ ಬಂದು ಪೂಜಿಸಿ ಇಲ್ಲಿ ಅನ್ನದಾನವನ್ನು ಸ್ವಾಮಿಯ ಪಾದದಲ್ಲಿ ಆ ಒಂದು ಪೂಜೆಯನ್ನು ಸಲ್ಲಿಸಿ ಹಾಗೆ ಹಲವಾರು ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಬೇಡದಂಥ ವರಗಳೆಲ್ಲ ಭಕ್ತರು ಹೇಳುವ ಮೂಲಕ ಇಲ್ಲಿ ಒಳ್ಳೆಯದಾಗುತ್ತೆ ಅಂತ ತಿಳಿಸಿ ಈ ಗಣಗಣೇಶ್ವರ ಮತ್ತು ಮಹದೇಶ್ವರ ಈ ಗದ್ದಿಗೆಯಲ್ಲಿ ಪ್ರತಿ ವರ್ಷ ಗ್ರಾಮಸ್ಥರುಗಳ ಮೂಲಕ ಭಾರಿ ವೈಭೋಗವಾಗಿ 16,000 ಸಂಖ್ಯೆಯಲ್ಲಿ ಸೇರಿ ಇಲ್ಲಿ ಮೊದಲಿಗೆ ಪೂಜೆಯನ್ನು ಉದ್ಘಾಟನೆಯ ಮೂಲಕ ಪ್ರಾರಂಭ ಮಾಡಿ ಧ್ವಜಾರೋಹಣ ಮೂಲಕ ಪ್ರಾರಂಭ ಮಾಡಿ ಅನಂತರ ಇಲ್ಲಿ ನವಗ್ರಹ ಪೂಜೆ, ಅಷ್ಟದಿಕ್ಪಾಲಕರ ಪೂಜೆ, ಕಳಶ ಪೂಜೆಯನ್ನು ಪ್ರಾರಂಭ ಮಾಡಿ ಮತ್ತು ಹೋಮದ ಪೂಜೆಯನ್ನು ಪ್ರಾರಂಭ ಮಾಡಿ ಈ ಜಾತ್ರೆಯನ್ನು ಈ ಭಕ್ತಾದಿಗಳು ಅಕ್ಕಪಕ್ಕದ ಗ್ರಾಮಸ್ಥರುಗಳಲ್ಲಿ ಮುಖ್ಯವಾಗಿ ಈ ಒಂದು ಕ್ಷೇತ್ರ ಹಳೆಯದಾಗಿತ್ತು. ಈ ಕ್ಷೇತ್ರವನ್ನು ಮಹದೇವಪ್ಪ ಅನ್ನವರು ಅವರ ಕುಟುಂಬ ವರ್ಗದವರೆಲ್ಲ ಸೇರಿ ಒಳ್ಳೆ ವೈಭೋಗವಾದಂಥ ಈ ಕ್ಷೇತ್ರವನ್ನು ಮಾಡಿದ್ದಾರೆ. ಭಕ್ತಾದಿಗಳಿಗೆ ಒಂದು ಈ ಭಾಗದಲ್ಲಿ ಆಶೀರ್ವಾದ ಸದಾ ಗಣಗಣೇಶ್ವರನ ಸದಾ ಇರ್ತದೆ ಅಂತ ನಾನು ಹೇಳ್ತಾ, ಹಾಗೆ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಹಲವಾರು ಗ್ರಾಮಸ್ಥರುಗಳು ಸೇವೆಯನ್ನು ಮಾಡ್ತಾ ಇರೋದ್ರಿಂದ ಮಳೆ ಬೆಳೆ ಸಂಪತ್ತು ಎಲ್ಲ ಈ ಭಾಗದಲ್ಲಿ ಸುಭೀಕ್ಷವಾಗಿ ಆಗ್ತಾ ಇದೆ. ಗಣಗಣೇಶ್ವರ ಕ್ಷೇತ್ರ ಅಂದರೆ ಎಲ್ಲರಿಗೂ ಭಕ್ತಿಪೂರ್ವಕವಾದ ಮನೆ ಮನೆಗೆ ಕ್ಷೇತ್ರವಾಗಿದೆ. ಹಾಗೆ ಈ ಪುಣ್ಯಕ್ಷೇತ್ರದಲ್ಲಿ ಈ ಒಂದು ಸೇವೆಯನ್ನು ಕೋಟಿ ಶಿವರಾದಂಥ ಮಹದೇವಪ್ಪನವರು, ಪುಣ್ಯಶೀಲರವರು, ಕರಿಮುದ್ದಿನಹಳ್ಳಿ ಗ್ರಾಮದ ಹಿರಿಯರಾದ ರಾಮಣ್ಣನವರು, ಶಿವಲಿಂಗೇಗೌಡರು, ಪ್ರೇಮ್ಕುಮಾರ್ ಅವರು, ಮಂಜುನಾಥ್ರವರು, ಪ್ರಕಾಶ್ರವರು, ಸೋಮಶೇಖರ್ ಅವರು, ಹಾಗೆ ಚಂದ್ರಬಣ್ಣಪುರದ ಗ್ರಾಮದ ಯಜಮಾನರುಗಳು, ಕುಂದವಾಡಿ ಗ್ರಾಮದ ಯಜಮಾನರು ನಾಗೇಗೌಡರು, ಹಾಗೆ ಮಾದೇಗೌಡರು, ಚುಚ್ಚೇಗೌಡರು, ಇನ್ನಿತರ ಮುಖಂಡರುಗಳು, ಹಾಗೆ ಬಸವನಹಳ್ಳಿ ಗ್ರಾಮದ ಯಜಮಾನರಾದಂಥ ಗುಂಡೇಗೌಡರವರು, ಮತ್ತು ಚಿಕ್ಕ ಯಜಮಾನರಾದಂಥ ರಾಜಶೇಖರ್ ಅವರು, ಹಾಗೆ ಇನ್ನಿತರ ಗ್ರಾಮದ ಮುಖಂಡರು, ಹಿರಿಯರಾದಂಥ ಶಿವರಾಮೇಗೌಡರು, ಮತ್ತು ಗಣಗಣಪುರ, ಹೀಗೆ ಕುಟ್ಟವಾಡಿ, ಬಸವನಹಳ್ಳಿ 4 ಗ್ರಾಮಗಳ ಸಮ್ಮುಖದಲ್ಲಿ ಈ ಒಂದು ಜಾತ್ರೆ ಈಗ ಬೆಳಿಗ್ಗೆ ಆದರ್ವಿ ಸೇವೆ, ರಾತ್ರಿ ಅನಂತರ ಬೆಳಿಗ್ಗೆ ದೇವರನ್ನು ತಂದು ಗಂಡೋತ್ಸವವನ್ನು ಈಗ ಆಗಿದೆ. ಇದೇ ರೀತಿ ಮಧ್ಯಾಹ್ನ ರಥೋತ್ಸವ ಆಗುತ್ತೆ. ಅನಂತರ ಸಾಯಂಕಾಲ ಬೆಳ್ಳಿ ಪದಕ್ಕೆ ಉತ್ಸವ ಆಗುತ್ತೆ. ಹೀಗೆ ಹಲವಾರು ಕಾರ್ಯಕ್ರಮಗಳು ಈ ಗದ್ದಿ ಕ್ಷೇತ್ರದಲ್ಲಿ ಆಗಾಗ್ಗೆ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಈ ಜಾತ್ರೆ ಉತ್ಸವವನ್ನು 10,000 ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಪ್ರಸಾದವನ್ನು ಪಡೆದು ಎಲ್ಲರೂ ಭಕ್ತಿಪೂರ್ವಕವಾಗಿ ನಿಲ್ಲಿಸಿ ಅವರಿಗೆಲ್ಲ ಭಗವಂತ ಒಳ್ಳೆಯದನ್ನು ಮಾಡ್ತಾ ಇದ್ದಾರೆ. ಅದರಿಂದ ಈ ಒಂದು ಕ್ಷೇತ್ರದಲ್ಲಿ ಎಲ್ಲರೂ ಸೇರಿ ನಾವು ಸಂತೋಷವಾಗಿ ಗ್ರಾಮಸ್ಥರುಗಳು ಈ ಜಾತ್ರೆಯನ್ನು ನಡೆಸಿಕೊಂಡು ಬರ್ತಾ ಇದ್ದೀವಿ. ವೆಂಕಟೇಶ್ವರ ಸ್ವಾಮಿಯವರು ಹಿಂದೆ ಈ ಕಾಡು ಪ್ರದೇಶವಾಗಿದ್ದ ಕಡೆ ಬಂದು ಇವರು ಅನೇಕ ಕಡೆ ಇವರು ಸಿಗ್ಗಾವಿ ದೇಶದ ರಾಜರ ಮಗ ನಮ್ಮ ಕೆಂಗಣ್ಣ ಸ್ವಾಮಿಯವರು ಎಲ್ಲ ವೈರಾಗ್ಯ ತಾಳಿ ಅನೇಕ ಪ್ರದೇಶಗಳಲ್ಲಿ ಇವರ ಹೆಸರನ್ನ ಸ್ಥಾಪನೆ ಮಾಡಿ ಕೊನೆಗೆ ಬಂದು ಈ ಕಾಡು ಪ್ರದೇಶದಲ್ಲಿ ಲಕ್ಷ್ಮೀ ತೀರ್ಥದ ದರ್ಬ ಹತ್ತಿರ ಅದು ಇಲ್ಲಿ ಈ ಭಾಗದ ಜನ
ಅಭಿವೃದ್ಧಿ ಆಗಲಿ, ಹಿಂದುಳಿದಿದ್ದಾರೆ ಅನ್ನೋ ಉದ್ದೇಶಪೂರ್ವಕವಾಗಿ ಅವರು ಬಂದು ಇಲ್ಲಿ ನೆಲೆಸಿ ನಮಗೆಲ್ಲ ಆಶೀರ್ವಾದ ಮಾಡಿ ಭಕ್ತಾದಿಗಳನ್ನ ಕೈ ಬೀಸಿ ಕರೆದು ಅವರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ರೀತಿ ಎಲ್ಲ ಕಡೆನೂ ಹಬ್ಬಿದೆ. ನಮ್ಮ ದೇಶಾದ್ಯಂತ ನಮ್ಮ ಚಂಗನ್ ಸ್ವಾಮಿ ಗದ್ಗೆ ಅಂತ ಹೇಳಿದ್ರೆ ಒಳ್ಳೆಯ ಪವಿತ್ರವಾದ ಸ್ಥಳ ಅಂತೇಳಿ ಬರ್ತಾ ಇದ್ದಾರೆ. ಹಾಗೆ ಇನ್ನು ಮುಂದೆ ಹೆಚ್ಚಿನ ಅಭಿವೃದ್ಧಿ ಆಗಲಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥಿಸುತ್ತಾ ಮಾತು ಮುಗಿಸ್ತೀವಿ. ಸ್ವಾಮಿಗೆ ಸ್ಮರಿಸುತ್ತಾ, ಶ್ರೀ ಮಾದೇಶ್ವರ ಸ್ವಾಮಿಗೆ ಸ್ಮರಿಸುತ್ತಾ, ಶ್ರೀ ಕಣ್ಗಣ್ಣೇಶ್ವರ ಸ್ವಾಮಿ ಪುಣ್ಯವಾದ ಕ್ಷೇತ್ರ ತುಂಬ ಅಭಿವೃದ್ಧಿಯಾಗಿ ಯಶಸ್ವಿಯಾಗಿ ನಡೀತಾ ಇದೆ. ನಮ್ಮ ಇಲ್ಲಿ ಕಣ್ಗಣ್ಣೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಆಸೀನರಾಗಿರುವಂಥ ಕಾರ್ಯಕರ್ತರು ಸಹ ತುಂಬ ಚೆನ್ನಾಗಿ ನಡೆಸ್ಕೊತಾ ಇದ್ದಾರೆ. ಊಟ ತಿಂಡಿ ಇರ್ಬೋದು, ಒಂದು ದರ್ಶನ ಇರ್ಬೋದು, ತುಂಬ ಕಾರ್ಯಕ್ರಮ ತುಂಬ ಚೆನ್ನಾಗಿ ಯಶಸ್ಸಾಗಿ ಬರ್ತಾ ಇದೆ. ಹಿಂಗೆ ನಮ್ಮ ಅಪ್ಪನ ಆಶೀರ್ವಾದದಿಂದ ಹಿಂಗೆ ಯಶಸ್ಸಾಗಿ ನಡೀಲಿ ನಮ್ಮ ಕ್ಷೇತ್ರ. ನಮ್ಮ ಕ್ಷೇತ್ರ ಅಂದರೆ ಎಲ್ಲ ಜಿಲ್ಲೆಯಲ್ಲೂ ಗುರುತಿಸುವಂಥ ಕ್ಷೇತ್ರ ಆಗಿದೆ ನಮ್ಮ ಕಣ್ಗಣ್ಣೇಶ್ವರ ಸ್ವಾಮಿ. ಅಷ್ಟೇ ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಕಾರ್ಯನೂ ಸಹ. ಆ ಸ್ವಾಮಿ ನಮ್ಮ ಅಪ್ಪನ ಯಾರು ಏನನ್ನ ನೆರವೇರಿಸಬೇಕು ಅಂತ ಆಸೆ ಇಟ್ಕೊಂಡು ಬರ್ತಾರೆ, ಆಸೆನೂ ಸಹ ಸ್ವಾಮಿ ಈಡೇರಿಸಿ ಪ್ರತಿಯೊಂದು ಮಕ್ಕಳವರ ಇರ್ಬೋದು, ಒಂದು ಏನೇ ಕಾರ್ಯಕ್ಕೆ ಅರ್ಸ್ಕ ಬರ್ಬೋದು, ಎಲ್ಲರಿಗೂ ಸಹ ನಮ್ಮಪ್ಪ ಯಶಸ್ಸನ್ನು ಕೊಟ್ಟು ತುಂಬ ಅದ್ಭುತವಾಗಿ ನಡೀತಾ ಇರ್ತದೆ. ಹಿಂಗೆ ಅದ್ಭುತವಾಗಿ ನಡೀಲಿ ನಮ್ಮ ಕ್ಷೇತ್ರ. ಎಲ್ಲೆಲ್ಲೂ ಹೆಸರಾಗಿ ಹಳ್ಳಿಯಿಂದ ಡಿಲ್ಲಿವರೆಗೂ ಸಹ ಹೆಸರುವಾಸಿಯಾಗಿ ನಡೀತಾ ಇರುವಂಥ ನಮ್ಮ ಅಪ್ಪನ ಪಾದಕ್ಕೆ ಹರಿಸಿರ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.